ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಮಹಾಲಕ್ಷ್ಮಿಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ, ಆತ್ಮೀಯರೇ, ತಮ್ಮೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ದಿನ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಕೆಲವೊಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ಹಾಗೆ ಇನ್ನೊಂದು, ನಮ್ಮದೇ ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಇದರಲ್ಲಿ ಕೆಲವೊಂದಷ್ಟು ವಿಷಯಗಳನ್ನು, ಅದರಲ್ಲಿ ಹೇಳದೇ ಇರುವಂತಹ ಕೆಲವೊಂದಷ್ಟು ವಿಷಯಗಳನ್ನು ಇಲ್ಲಿ ಹೇಳುವಂಥ ಒಂದು ಪ್ರಯತ್ನ ಮಾಡೋಣ. ಪ್ರತಿ ವರ್ಷಕ್ಕೆ ಒಮ್ಮೆ ಮಹಾಲಕ್ಷ್ಮಿಯ ಹಬ್ಬವನ್ನು ಅಥವಾ ವ್ರತವನ್ನು ನಾವು ಆಚರಣೆ ಮಾಡ್ತೇವೆ. ಅದರಲ್ಲಿ ಬಹಳ ಗೊಂದಲಗಳಿದೆ. ಯಾವ ದಿವಸ ಮಾಡಬೇಕು, ಹೇಗಪ್ಪ ಹೇಳುವಂತಹ ಬಹಳ ಗೊಂದಲ ಇದೆ. ಹಾಗಿದ್ದಾಗ ಕೂಡ ನೋಡಿ, ನಮ್ಮಲ್ಲಿ ಶ್ರಾವಣ ಮಾಸ 25ನೇ ತಾರೀಕಿಗೆ ಆರಂಭವಾಗಿ ಜುಲೈ 25ಕ್ಕೆ ಆರಂಭವಾದಂತಹ ಶ್ರಾವಣ ಮಾಸ ಆಗಸ್ಟ್ 23ಕ್ಕೆ ಮುಗೀತದೆ. ಅಂದರೆ ಶ್ರಾವಣ ಮಾಸ ಅಂತಂದರೆ ಹಬ್ಬ ಹರಿದಿನಗಳು ಪ್ರತಿಯೊಂದು ದಿವಸವೂ ಕೂಡ ಹಬ್ಬ ಹರಿದಿನಗಳೇ ಇರುತ್ತೆ. ಈ ಒಂದು ಮಾಸದಲ್ಲಿ ನೋಡಿ, 28ನೇ ತಾರೀಕಿಗೆ ನಾಗ ಚತುರ್ಥಿ, ಹಾಗೆ 29ನೇ ತಾರೀಕಿಗೆ ಮಂಗಳವಾರ ದಿವಸ ನಾಗರ ಪಂಚಮಿ, ಹಾಗೆ ಶ್ರಾವಣ ಮಾಸ ದಿವಸ, ಪ್ರತಿ ಶ್ರಾವಣ ಮಾಸದ ಶನಿವಾರ ದಿವಸ ವಿಷ್ಣುವನ್ನು ಮತ್ತು ಶಿವನನ್ನು ವಿಶೇಷವಾಗಿ ಪೂಜೆ ಮಾಡುವಂತಹದ್ದು ಅದು ವಾಡಿಕೆ ರೂಢಿಯಲ್ಲೆಲ್ಲ ಬಂದಿದೆ. ಆದರೆ ನಮ್ಮಲ್ಲೇನಂತಂದರೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಯಾವ ಥರ ಮಾಡಬೇಕಪ್ಪ ಅಂತಂದರೆ, ಸಾಮಾನ್ಯವಾಗಿ 4 ಶುಕ್ರವಾರಗಳು ಪ್ರತಿ ಸಲವೂ ಕೂಡ ಬರುತ್ತದೆ. ಆದರೆ ಈ ಸಲ ಏನಾಗಿದೆ, 5 ಶುಕ್ರವಾರ ಬಂದಿದೆ. ಹಾಗಾಗಿ ನಮಗೆ ಯೋಚನೆ ಆಗಿದೆ, 1ನೇ ತಾರೀಕಿಗೆ ಮಾಡಬೇಕಾ 8ನೇ ತಾರೀಕಿಗೆ ಮಾಡಬೇಕಾ ಹೇಳುವಂತಹ ಬಹಳ ಕನ್ಫ್ಯೂಸ್ ಇದೆ. ಆದರೆ 8ನೇ ತಾರೀಕಿಗೆ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ಬಹಳ ಪ್ರಶಸ್ತವಾದಂಥದ್ದು. ನಾನು ಹಿಂದೆ ಅನೇಕ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೇನೆ. ಯಾಕಂದರೆ ಹುಣ್ಣಿಮೆಯ ಹಿಂದೆ ಬರುವಂತಹ ಒಂದು ಶುಕ್ರವಾರ ಬಹಳ ವಿಶೇಷವಾದಂಥದ್ದು. ಹಾಗಾಗಿ ಕೌಮುದಿ ಮೊದಲಾದಂಥ ಗ್ರಂಥದಲ್ಲಿ ಹೇಳ್ತದೆ, ಆದಷ್ಟು ಶುಕ್ರವಾರ 8ನೇ ತಾರೀಕಿಗೆ ಈ ವರಮಹಾಲಕ್ಷ್ಮಿ ಹಬ್ಬ ಅಥವಾ ಪೂಜೆ ವ್ರತಗಳನ್ನು ಮಾಡುವಂಥದ್ದು ಬಹಳ ಉತ್ತಮವಾದಂಥದ್ದು. ಬೇರೆ ಶುಕ್ರವಾರ ಮಾಡೋದು ಬೇಡವಾ ಅಂತ ಹೇಳಿದ್ರೆ ಅಷ್ಟೊಂದು ಪ್ರಶಸ್ತವಾದದ್ದಲ್ಲ. ಶಾಸ್ತ್ರೀಯವಾದಂಥ ಪದ್ಧತಿಗಳು ಬಂದು ನಮಗೆ ಅನಿವಾರ್ಯ ಕಾರಣದಿಂದ ಪೂಜೆ ಮಾಡಲಿಕ್ಕಾಗಲಿಲ್ಲ, ವ್ರತ ಮಾಡಲಿಕ್ಕಾಗಲಿಲ್ಲ ಅಂತಂದರೆ ಇನ್ನು ಮಿಕ್ಕಿರುವಂಥ ಶುಕ್ರವಾರವೂ ಕೂಡ ಮಾಡಿ ಪೂಜೆ ಮಾಡುವಂಥದ್ದು ಬಿಡುವಂಥದ್ದು ಒಳ್ಳೆಯದಲ್ಲ. ಆದರೆ ಶಾಸ್ತ್ರೀಯವಾದಂತಹ ಪದ್ಧತಿ ಪ್ರಕಾರ ಯಾವಾಗಪ್ಪ ಅಂತಂದರೆ 8ನೇ ತಾರೀಕಿಗೆ ಬಹಳ ಪ್ರಶಸ್ತವಾದದ್ದು. ಚತುರ್ದಶಿ ಯುಕ್ತವಾದಂಥ ಹುಣ್ಣಿಮೆಯೂ ಕೂಡ ಇರುತ್ತೆ. ಮತ್ತು ಅದರ ಜೊತೆಯಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಸಾಯಂಕಾಲ ಶ್ರವಣ ನಕ್ಷತ್ರ ಬರುತ್ತೆ. ಇದು ಬಹಳ ಉತ್ತಮವಾದಂಥದ್ದು. 8ನೇ ತಾರೀಕಿಗೆ ಸಾಯಂಕಾಲ ಶ್ರವಣ ನಕ್ಷತ್ರವು ಬರುವ ಮಾತ್ರದಿಂದ ಬಹಳ ಉತ್ತಮವಾದಂಥದ್ದು. ಒಳ್ಳೆಯ ಪೂಜೆ ಪುನಸ್ಕಾರಗಳಿಗೆ ಇದು ಬಹಳ ವಿಶೇಷವಾದಂಥದ್ದು. ಇಂತಹ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಒಂದು ಲಗ್ನಗಳ ಮೂಲಕವಾಗೂ ಕೂಡ ನೋಡಬೇಕು. ಯಾವ ಸಮಯದಲ್ಲಿ ಮಾಡಬೇಕು, ಶುಚಿಃ ಕುರ್ಯಾತ್ ಕಾಲೇ ಕುರ್ಯಾತ್ ಎಂಬುದಾಗಿ ಗ್ರಂಥಗಳಲ್ಲಿ ಹೇಳಿದರು. ಶುಚಿಃ ಕುರ್ಯಾತ್ ಅಂತಂದರೆ ಶುದ್ಧವಾದಂತಹ ಮಡಿಯಿಂದ ಮಾಡಬೇಕು. ಕಾಯ ವಾಚ ಮನಸ, ಹೀಗೆ 3 ರೀತಿಯಾದಂತಹ ಮಡಿಯಿಂದ ಆ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಬೇಕು. ಕಾಲೇ ಕುರ್ಯಾತ್ ಎಂಬುದಾಗಿ ಹೇಳಿದ್ರು. ಕಾಲೇ ಕುರ್ಯಾತ್ ಅಂತಂದರೆ ಇಡೀ ದಿವಸವೂ ಕೂಡ ವರಮಹಾಲಕ್ಷ್ಮಿ ಹಬ್ಬವೇ. ಶುಕ್ರವಾರ ಅಂತಂದರೆ ನಿಶಿಭಾರ್ಗವವಾಸರೆ ಎಂಬುದಾಗಿ ಹೇಳ್ತಾರೆ. ಲಕ್ಷ್ಮಿಗೆ ಸೂರ್ಯ ಉದಯವಾದಂಥ ಒಂದು ಸಮಯ ಮತ್ತು ಪ್ರದೋಷ ಕಾಲ, ಸೂರ್ಯಾಸ್ತದ ಸಮಯ, ಇದು ಎರಡೂ ಬಹಳ ಉತ್ತಮವಾದಂಥ ಸಮಯ. ಹಾಗಿದ್ದಾಗ ನೋಡಿ, ಆ ದಿವಸ 6 ಗಂಟೆ 5 ನಿಮಿಷಕ್ಕೆ ಸೂರ್ಯ ಉದಯ, ಹಾಗೆ 6 ಗಂಟೆ 10 ನಿಮಿಷಕ್ಕೆ ಸೂರ್ಯಾಸ್ತಮಾನಗಳು ಕೂಡ ಇದೆ. 6 ಗಂಟೆ 37 ನಿಮಿಷಕ್ಕೆ ಚಂದ್ರೋದಯ ಕಾಲವೂ ಕೂಡ ಇದೆ. ಹೀಗಿದ್ದಾಗ ನೋಡಿ, ಒಂದೊಂದು ನಕ್ಷತ್ರಕ್ಕೆ, ಈಗ ಶ್ರವಣ ನಕ್ಷತ್ರಕ್ಕೆ ಹುಣ್ಣಿಮೆ ಬಂದರೆ ಶ್ರಾವಣ ಮಾಸ ಅಂಥೇಳಿ ಕರಿತೇವೆ. ಅಶ್ವಿನಿ ನಕ್ಷತ್ರಕ್ಕೆ ಹುಣ್ಣಿಮೆ ಬಂದರೆ ಆಶ್ವೀಜ ಮಾಸ ಅಂತ ಹೇಳ್ತೇವೆ. ಹುಣ್ಣಿಮೆಯು ಯಾವ ನಕ್ಷತ್ರಕ್ಕೆ ಬರುತ್ತೋ ಆ ಮಾಸ ಎಂಬುದಾಗಿ ಕರಿತೇವೆ. ನಾವು ಹೇಳುವಂಥದ್ದು ಇದು ಚಾಂದ್ರ ಮಾಸಗಳು. ಅನೇಕ ಭೇದಗಳೆಲ್ಲ ಇದೆ. ಚಾಂದ್ರ ಮಾಸ ಒಂದಷ್ಟು, ಸೌರ ಮಾಸ ಒಂದಷ್ಟು, ಬೃಹಸ್ಪತ್ಯ ಮಾನ ಅಂಥೇಳಿ ಒಂದಷ್ಟು, ಹೀಗೆ ಬೇರೆ ಬೇರೆ ಇದೆ. ಆದರೆ ನಮ್ಮಲ್ಲಿ ಆಚರಣೆ ಮಾಡುವಂಥದ್ದು ಚಾಂದ್ರ ಮಾಸದ ಆಚರಣೆ. ಇದು ನಮ್ಮ ತಲೆಯಲ್ಲಿರಬೇಕು, ಗ್ರಹಿಕೆಯಲ್ಲಿರಬೇಕು. ಯಾಕಂದರೆ ಜ್ಯೋತಿಷ್ಯ ಜಾತಕ ಅಥವಾ
ಈ ಪಂಚಾಂಗಗಳು 4-5 ಪ್ರಕಾರವಾಗಿದ್ದಾವೆ. ಆದರೆ ನಾವೆಲ್ಲ ಒಂದು ಬೆಂಗಳೂರು, ಮೈಸೂರು ಇಂತಹ ಪ್ರಾಂತ್ಯಗಳಲ್ಲಿ ಚಾಂದ್ರಮಾಸದ ಆಚರಣೆಯನ್ನು ನಾವು ಕಾಣಬಹುದು. ನೀವು ಕೇಳಬಹುದು ಸೌರಮಾಸದಲ್ಲಿ ಬೇರೆಯಾ ಅಂತಂದರೆ, ಸೌರಮಾಸದಲ್ಲೂ ಕೂಡ ಬೇರೆ ರೀತಿಯಾದಂಥ ಆಚರಣೆಗಳನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಭವಿಷ್ಯೋತ್ತರ ಪುರಾಣದಲ್ಲಿ ಇದರ ಬಗ್ಗೆ ಬಹಳ ಮುಖ್ಯವಾಗಿ ಹೇಳ್ತಾರೆ. ಕೌಮುದಿ ಗ್ರಂಥದಲ್ಲೂ ಕೂಡ ಬಹಳ ಹೇಳ್ತಾರೆ. ಹುಣ್ಣಿಮೆಯ ಪೂರ್ವಾಹ್ನದ ಶುಕ್ರವಾರ ದಿವಸ ಮಾಡಿದ್ರೆ ಬಹಳ ವಿಶೇಷವಾದಂತಹ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ ಎಂಬುದಾಗಿ ಹೇಳಿದ್ದಾರೆ. ಸಾಮಾನ್ಯವಾಗಿ ನಾವು ಮಹಾಲಕ್ಷ್ಮಿ ವ್ರತವನ್ನು ಬಹಳ ಉತ್ತಮವಾದಂಥ ಲಗ್ನ ಯಾವುದಪ್ಪ ಅಂತಂದರೆ ಕರ್ಕ ಲಗ್ನ. ಬೆಳಗ್ಗೆ ಸೂರ್ಯ ಉದಯಕ್ಕೆ ಸಿಗುತ್ತೆ 5:30ಯಿಂದ 6:40 ಕರ್ಕಾಟಕ ಲಗ್ನ ಸಿಗತ್ತೆ. ಇದು ಬಹಳ ಪ್ರಶಸ್ತವಾದಂತಹದ್ದು ಅಂತೇಳಿ ನಾನು ಹೇಳಬಹುದು. ಆ ಲಗ್ನದಲ್ಲಿ ಆದಷ್ಟು ಬೆಳಿಗ್ಗೆ ಬೇಗನೆ ಎದ್ದುಕೊಂಡು ಒಂದು 6:30-7 ಗಂಟೆ ಒಳಗಡೆಗೆ ಈ ಪೂಜೆ ಮುಗಿಸುವಂತಹದ್ದು ಬಹಳ ಒಳ್ಳೆಯದು. ಆನಂತರ ಮಧ್ಯಾಹ್ನನೋ 10 ಗಂಟೆಯೋ 12 ಗಂಟೆಯೋ ಇತ್ಯಾದಿಗಳು ಹೆಚ್ಚು ಉತ್ತಮವಾದದ್ದಲ್ಲ. ವ್ರತಕಥೆಗಳಿಗೆ ಶಾಸ್ತ್ರೀಯವಾದಂಥ ಪದ್ಧತಿಯಿಂದ ನೋಡಿ ಕುತಪಕಾಲ ಅಂತ ಹೇಳ್ತಾರೆ. ಸೂರ್ಯನ ನೆತ್ತಿಯ ಮೇಲೆ ಬರೋಕ್ಕಿಂತ ಪೂರ್ವದಲ್ಲಿ ಎಲ್ಲ ಪೂಜೆಗೆ ಜನ ಮುಗಿದು ಬಿಡಬೇಕು. ಮಧ್ಯಾಹ್ನನೋ 2 ಗಂಟೆಯೋ 3 ಗಂಟೆ ಹೀಗೆ ಆಗಬಾರ್ದು. ಎಷ್ಟು ಬೆಳಗ್ಗೆ ಬೇಗನೆ ಆಗುತ್ತೋ ಅಷ್ಟು ಬೆಳಗ್ಗೆ ಪೂಜೆಗಳನ್ನು ವ್ರತಗಳನ್ನು ಮುಗಿಸಿದ್ರೆ ಬಹಳ ಒಳ್ಳೆಯದು. ಹಾಗಾಗಿ ಈ ಕರ್ಕಾಟಕ ಲಗ್ನವು ಬಹಳ ಪ್ರಶಸ್ತವಾಗಿದೆ. ಗುರು ಶುಕ್ರರು 12ನೇ ರಾಶಿಯಲ್ಲಿದ್ದು, ಹಾಗೆ ರಾಶಿಯಲ್ಲಿ ಬುಧ ಮತ್ತು ಶುಕ್ರನ ಸಂಯೋಗವು ಕೂಡ ಆ ದಿವಸವೇ ಬರುತ್ತೆ. ಹಾಗಾಗಿ ನಿಮಗೆ ಬಹಳ ಉತ್ತಮವಾದಂಥದ್ದು ಕರ್ಕಾಟಕ ಲಗ್ನ. ಈ ಕರ್ಕಾಟಕ ಲಗ್ನದಲ್ಲಿ ಬೆಳಗ್ಗೆ ಮಾಡಿ ಎಂಬುದಾಗಿ ಹೇಳ್ತೇನೆ. ಪೂಜೆ ಮಾಡುವಾಗ ಕೆಲವೊಂದಷ್ಟು ನಮ್ಮ ಮನಸ್ಸಿನ ಭಾವನೆಗಳನ್ನು ನಾವು ಸೇರಿಸ್ಕೊಳ್ಬೇಕು. ವ್ರತಗಳನ್ನು ಪೂಜೆಯನ್ನು ಮಾಡಬೇಕು ಅಂತಂದರೆ ವರ್ಷಕ್ಕೊಮ್ಮೆ ಮಾಡುವಂಥದ್ದು. ಅದರಲ್ಲಿ ಆ ಮಹಾಲಕ್ಷ್ಮಿಯನ್ನು ಮಾನಸಿಕವಾದಂತಹ ಒಂದು ರೀತಿಯಿಂದ ತುಂಬಿಕೊಳ್ಬೇಕು. ಲಕ್ಷ್ಮೀ ಪೂಜೆ ಹೇಗೆ ಅಂತಂದರೆ ನಮ್ಮ ಮಾನಸಿಕವಾದಂತಹ ಸಕಲ ಚರಾಚರ ವಸ್ತುನಲ್ಲೂ ಕೂಡ ಭಗವಂತ ಇದ್ದಾನೆ, ಭಗವತಿ ಇದ್ದಾಳೆ. ನಾವು ಪೂಜೆ ಮಾಡುವಂತಹ 1 ದಿವಸ 2 ದಿವಸ ಮುಂಚಿತವಾಗಿ ಅನೇಕ ಮಂಗಲ ದ್ರವ್ಯಗಳನ್ನು ತೆಗೆದುಕೊಂಡ್ಬರುವಂಥದ್ದು. ಮಂಗಲ ದ್ರವ್ಯ ಅಂತಂದರೆ ಅರಿಶಿನ, ಕುಂಕುಮ, ಬಳೆ, ಹಾಗೆ ಪೂಜೆಗೆ ಬೇಕಾದಂಥ ಹೂವುಗಳು, ಶುದ್ಧವಾದಂತಹ ಜಾಗ, ಹಾಗೆ ಸುವಾಸನೆ ಭರಿತವಾದಂತಹ ಕಲಶ, ಹಾಗೆ ಉತ್ತಮವಾದಂಥ ಸೀರೆ ಅಂತಂದರೆ ಆದಷ್ಟು ಶುದ್ಧವಾದಂತಹ ಕಮಲದ ಹೂವಿನ ಬಣ್ಣದ ಸೀರೆ ಬಹಳ ಉತ್ತಮವಾದಂಥದ್ದು. ಅದಿಲ್ಲ ಅಂತಾದರೆ ನಿಮಗೆ ಬಿಳಿಯ ವಸ್ತ್ರವು ಕೂಡ ಬಹಳ ಉತ್ತಮವಾದದ್ದು ಎಂಬುದಾಗಿ ಹೇಳ್ತಾರೆ ಲಕ್ಷ್ಮಿಗೆ. ಹಾಗಾಗಿ ಬಿಳಿಯ ವಸ್ತ್ರ ಸಿಕ್ಕಿದ್ರೆ ಮಹಾಲಕ್ಷ್ಮಿಗೆ ಬಹಳ ಉತ್ತಮ ಅಂಥೇಳಿ ಗ್ರಂಥಗಳೆಲ್ಲ ಹೇಳ್ತಾರೆ. ಹಾಗಾಗಿ ಶಕ್ತಿಯಾನುಸಾರ, ಯಾಕಂದರೆ ನಾವು ಹೇಳುವಂತಹ ಕ್ರಮಗಳು ಆದಷ್ಟು ಸುಲಭವಾಗೂ ಕೂಡ ಇರಬೇಕು. ಮತ್ತು ಸಾಲ ಮಾಡಿಕೊಂಡು ತೊಂದರೆ ಇಟ್ಕೊಂಡು ನಾವು ಪೂಜೆ ವ್ರತಗಳನ್ನೆಲ್ಲ ಮಾಡಬಾರದು. ಸರ್ವೇಷಾಂ ಅವಿರೋಧೇನ ಪೂಜಾಕರ್ಮ ಸಮಾರಭೆ ಎಂಬುದಾಗಿ ಹೇಳಿದ್ದಾರೆ ಗ್ರಂಥಗಳಲ್ಲಿ. ಸರ್ವೇಷಾಂ ಅವಿರೋಧೇನ ಅಂತಂದರೆ ನಾವು ಪೂಜೆ ಮಾಡುವ ಮಾತ್ರದಿಂದ ಯಾವುದೇ ರೀತಿಯಾದಂತಹ ತೊಂದರೆಗಳು ಕೂಡ ಬರಬಾರದು, ಆಗಬಾರದು ಹೇಳುವಂಥದ್ದು. ಹಾಗಾಗಿ ಯಾವುದೇ ತೊಂದರೆಗಳು ಕೂಡ ಬರದೇ ಇದ್ದ ಹಾಗೆ ಈ ವ್ರತಾಚರಣೆಯನ್ನು ಅವಿರೋಧವಾಗಿ, ಅಂದರೆ ಅವಿರೋಧ ಅಂತಂದ್ರೇನು, ನಾವು ಮನಸ್ಸಿಗೂ ಕೂಡ ತೊಂದರೆ ಬರಬಾರ್ದು, ಅಥವಾ ಯಾವುದೋ ಸಾಲ ಇಸ್ಕೊಂಡ್ಬಂದಿದ್ದೇವೆ, ದುಡ್ಡನ್ನು ಸಾಲ ಮಾಡಿ ತಂದಿದ್ದೇವೆ ಅಂತಲೂ ಕೂಡ ಅನಿಸಬಾರ್ದು. ಮತ್ತು ನಮ್ಮ ಮನಸ್ಸು ಬಹಳ ಶುದ್ಧವಾಗಿರಬೇಕು. ಈಗ ಹೇಗೆ ಶುದ್ಧ ಅಂತಂದರೆ, ಈಗ ಮಾರ್ಕೆಟು ರೇಟೆಲ್ಲ ಜಾಸ್ತಿ ಆಗಿರ್ತದೆ, ಅಷ್ಟೆಲ್ಲ ದುಡ್ಡು ಕೊಟ್ಟು ಹೂ ತಂದಪ್ಪ, ಹಾಗೆ ಇಷ್ಟೆಲ್ಲ ಮಾಡಿದರೆ ಏನು ಪ್ರಯೋಜನ, ಇಂತಹ ರೀತಿಯಾದಂತಹ ಮನಸ್ಥಿತಿ ಬರಲೇಬಾರದು. ನಾವು ಭಗವಂತ ಕೊಟ್ಟಿರೋದನ್ನು ಇದನ್ನು ನಮಮ ಎಲ್ಲವನ್ನು ಕೂಡ ಆ ಭಗವಂತನಿಗೆ ಭಗವತಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಹಾಗಾಗಿ ಇಂತಹ ಸಮರ್ಪಣಾ ಭಾವವು ಬಹಳ ಮುಖ್ಯವಾಗಿ ನಮಗೆ ಬರಬೇಕು. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೆಳಗ್ಗೆ ಉತ್ತಮವಾದಂತಹ ಕರ್ಕಾಟಕ ಲಗ್ನದಲ್ಲಿ ಪೂಜೆಯ ವ್ರತಗಳನ್ನು ಮಾಡಿ, ವ್ರತಗಳನ್ನು ಮಾಡಬೇಕು ಅಂತಂದರೆ ಒಂದು 5-6 ರೀತಿಯಾದಂಥ ಅಂಗಗಳನ್ನು ಕೂಡ ಕಥೆಗಳಲ್ಲಿ ಹೇಳ್ತಾರೆ. ಒಂದು ಸಶ್ರದ್ಧೆಯಿಂದ ಪೂಜೆ ಮಾಡುವಂಥದ್ದು. ನೀವು ಮಾಡುವಾಗ ಫೋನಲ್ಲಿ ಮಾತಾಡುವಂಥದ್ದು ಅಥವಾ ಇನ್ನೊಬ್ಬರಿಗೆ ಆಡಂಬರವಾಗಿ ತೋರಿಸುವಂಥದ್ದು, ಪ್ಲಾಸ್ಟಿಕ್ ಮೊದಲಾದಂಥದ್ದು ಅಲಂಕಾರಿಕವಾಗಿ ಹಾಗೆ ಮಾಡುವಂಥದ್ದಲ್ಲ. ಶುದ್ಧವಾದಂಥ 4 ಹೂವು ಬಿಟ್ಟರೂ ಕೂಡ ಪರಿಶುದ್ಧವಾದಂಥ ಹೂವು, ಪರಿಶುದ್ಧವಾದಂಥ ಮನಸ್ಸು, ಅಂತಹದ್ದಿಂದ ಪೂಜೆಯನ್ನು ಮಾಡಬೇಕು ಲಕ್ಷ್ಮಿಗೆ. ಲಕ್ಷ್ಮಿ ಹತ್ರ ನಾವು ಬಹಳ ಅಹಂಕಾರವನ್ನು ಕೂಡ ಮಾಡಲಿಕ್ಕೆ ಹೋಗಬಾರ್ದು. ಎಲ್ಲ ಕೊಟ್ಟಿರುವಂಥವನು ಭಗವಂತ ಎಷ್ಟೊತ್ತಿಗೆ ಬೇಕಾದ್ರೂ ಅದೆಲ್ಲ ತೊಳೆದು ಹೋಗಿಬಿಡಬಹುದು. ಹಾಗಾಗಿ ಆ ಕೊಟ್ಟಂತಹ ಏನೇ ವಸ್ತು ಇರಲಿ, ತೇನ ವಿನ ತೃಣಮಪಿ ನ ಚಲತಿ. ಯಾಕಂದರೆ ಆ ಲಕ್ಷ್ಮಿ ಹತ್ರ ನಾವು ಬಗ್ಗಿ ಪ್ರೀತಿಯಿಂದ
ಮತ್ತು ಭಾವನಾತ್ಮಕವಾಗಿ ಪೂಜೆಯನ್ನು ಮಾಡಬೇಕು. ಮಹಾಲಕ್ಷ್ಮಿ ಇಷ್ಟೊಂದು ನಮಗೆ ಅನುಗ್ರಹ ಮಾಡಿದ್ದಾಳೆ, ಎಲ್ಲ ಅವಳ ಅನುಗ್ರಹ, ಅವಳ ಆಶೀರ್ವಾದ ಹೇಳುವಂಥ ಭಾವನೆಯಿಂದ ಮಾಡಬೇಕು. ಮತ್ತು ಎರಡನೇದಾಗಿ ಬಹಳ ಜನ ಕಥಾಶ್ರವಣ ಹೇಳುವಂಥದ್ದು ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕಿದೆ. ಅದನ್ನು ಬಹಳ ಜನ ಮಾಡ್ತಾ ಇಲ್ಲ, ಸುಮ್ಮನೆ ಪೂಜೆ ಮಾಡಿಬಿಡ್ತಾರೆ, ಪೂಜೆ ಮಾಡಿ ಮುಗಿಸ್ಬಿಡ್ತಾರೆ. ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ನಾವು ಲಕ್ಷ್ಮಿಯ ಮುಂದೆ ಇಟ್ಟಿರುವಂತಹ ಏನಾದರೂ ಚಿಲ್ಲರೆ ಇರಬಹುದು, ಹಣಕಾಸು ಇರಬಹುದು, ಬೆಳ್ಳಿ ಬಂಗಾರ ಇರಬಹುದು, ಹೀಗೆ ಎಲ್ಲವನ್ನು ಕೂಡ ಆದಷ್ಟು ಪ್ರದರ್ಶನವೋ ಇನ್ನೊಬ್ಬರಿಗೆ ತೋರಿಸ್ಲಿಕ್ಕೆ ಅಂಥೇಳಿ ಮಾಡಬಾರ್ದು. ಮಹಾಲಕ್ಷ್ಮಿ ಏನು ಕೊಟ್ಟಿದ್ದಾಳೋ ಅವಳು ಪಾದಕ್ಕಿಟ್ಟು ಶುದ್ಧವಾದಂಥ ಮನಸ್ಸಿಂದ ಪೂಜೆ ಮಾಡಬೇಕು. ಮತ್ತು ಆ ದಿವಸ ಪೂಜೆ ಮಾಡಿ ವ್ರತಗತೆಗಳನ್ನು ಮಾಡದಂತಹ ವ್ಯಕ್ತಿಗಳು, ದಂಪತಿಗಳು ಅಥವಾ ಮುತ್ತೈದೆಯರು ಯಾರೇ ಮಾಡಲಿ, ಆದಷ್ಟು ಭಜನೆಯನ್ನು ಮಾಡಬೇಕು ಸಂಧ್ಯಾಕಾಲದಲ್ಲಿ.